ಹಲೋ ಸ್ಟೂಡೆಂಟ್ಸ್, ನಾನು ಇದುವರೆಗೆ ಲೆಸನ್ ನಂಬರ್ 4 ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಚಾಪ್ಟರ್ನ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅನ್ನು ಮುಗಿಸ್ಕೊಟ್ಟಿದ್ದೀನಿ. ಇವತ್ತು ಪಾರ್ಟ್ 4ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಪ್ಯಾರಾಗ್ರಾಫ್ ನಂಬರ್ 1 ಇಂದ 9 ವರೆಗೆ 3 ಪಾರ್ಟ್ ಆಗಿ ಮಾಡಿ ಮುಗಿಸ್ಕೊಟ್ಟಿದ್ದೀನಿ. ಇದು ಲಾಸ್ಟ್ ಪಾರ್ಟ್. ಪ್ಯಾರಾಗ್ರಾಫ್ ನಂಬರ್ 10 ಇಂದ 14 ವರೆಗೆ ಮಾಡ್ತಾ ಇದ್ದೀನಿ. ದಿಸ್ ಇಸ್ ದ ಲಾಸ್ಟ್ ಪಾರ್ಟ್ ಆಫ್ ದ ಲೆಸನ್. Baba Saheb Ambedkar always stressed the importance of constitutional methods to achieve social objectives. In an interesting observation, he once described the methods of civil disobedience, non-cooperation, and satyagraha as the grammar of anarchy. The observation assumes importance in the context of public agitation in free India. It is one thing to utilize these methods in a struggle against an alien power. The right to rebellion is recognized against a government without people's consent, be it alien or national dictatorship, but not in a democracy based on free and fair elections. Misdirected and volatile, such agitations invariably result in the loss of lives and public property. Baba Saheb Ambedkar always stressed the importance of constitutional methods to achieve social objectives. ಬಾಬಾ ಸಾಹೇಬ್ ಏನ್ ಮಾಡಿದ್ರು, ಸೋಷಿಯಲ್ ಆಬ್ಜೆಕ್ಟಿವ್ಸ್ ಅನ್ನ ನಾವು ಸಾಧಿಸಬೇಕು ಅಂದ್ರೆ ಸಾಮಾಜಿಕ ಗುರಿಗಳನ್ನ, ಸಮಾಜವನ್ನ ಉದ್ಧಾರ ಮಾಡಬೇಕಾದ್ರೆ ಒಂದಷ್ಟು ಗುರಿಗಳನ್ನ ಇಟ್ಕೊಂಡಿದ್ರು. ಆ ಗುರಿಗಳನ್ನ ನಾವು ಅಚೀವ್ ಮಾಡಬೇಕು ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ಮೆಥಡ್ಸ್ ಅನ್ನ ನಾವು ಫಾಲೋ ಮಾಡಬೇಕಾಗತ್ತೆ. ಕಾನ್ಸ್ಟಿಟ್ಯೂಷನ್ ಮೆಥಡ್ಸ್ ಅನ್ನ ಕೂಡ ಹೇಳಿದ್ರು. ಏನ್ ಕಾನ್ಸ್ಟಿಟ್ಯೂಷನಲ್ ಮೆಥಡ್ಸ್, ಅದನ್ನ ಸ್ಟ್ರೆಸ್ ಮಾಡಿ ಹೇಳಿದ್ರು. ಅದರ ಪ್ರಾಮುಖ್ಯತೆ ಏನು, ಕಾನ್ಸ್ಟಿಟ್ಯೂಷನಲ್ ಮೆಥಡ್ಸ್ ಅನ್ನ ನಾವು ಫಾಲೋ ಮಾಡಬೇಕು ಅಂದ್ರೆ ಯಾವ ಯಾವ ನಿಯಮಗಳನ್ನ ನಾವು ಫಾಲೋ ಮಾಡಬೇಕು ಆಗುತ್ತೆ. ಕಾನ್ಸ್ಟಿಟ್ಯೂಷನಲ್ ಮೆಥಡ್ಸ್ ಅನ್ನ ನಾವು ಅಚೀವ್ ಮಾಡಬೇಕು ಅಂದ್ರೆ, ಸೋಷಿಯಲ್ ಆಬ್ಜೆಕ್ಟಿವ್ಸ್ ಅನ್ನ ಅಚೀವ್ ಮಾಡಬೇಕು ಅಂದ್ರೆ ಒಂದಷ್ಟು ಕಾನ್ಸ್ಟಿಟ್ಯೂಷನಲ್ ಮೆಥಡ್ಸ್ ಗಳಿದ್ದಾವೆ. ಅದೇನಪ್ಪಾ ಅಂತ ಅಂದ್ರೆ, ಇನ್ ಇಂಟ್ರೆಸ್ಟಿಂಗ್ ಅಬ್ಸರ್ವೇಷನ್, ಹಿ ಒನ್ಸ್ ಡಿಸ್ಕ್ರೈಬ್ಡ್ ದ ಮೆಥಡ್ಸ್ ಆಫ್ ಸಿವಿಲ್ ಡಿಸೊಬಿಡಿಯನ್ಸ್. ಅದರಲ್ಲಿ ಒಮ್ಮೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸಿವಿಲ್ ಡಿಸೊಬಿಡಿಯನ್ಸ್ ಅದೊಂದು, ಅಂಡ್ ನಾನ್ ಕೋಆಪರೇಷನ್ ಅಂಡ್ ಸತ್ಯಾಗ್ರಹ, ಈ ಮೂರನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಒಂದು ಸಿವಿಲ್ ಡಿಸೊಬಿಡಿಯನ್ಸ್ ಅನ್ನೋದು ಒಂದು ಮೆಥಡ್, ಇನ್ನೊಂದು ನಾನ್ ಕೋಆಪರೇಷನ್, ಅನದರ್ ಒನ್ ಸತ್ಯಾಗ್ರಹ. ಈ ಮೂರನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸಿವಿಲ್ ಡಿಸೊಬಿಡಿಯನ್ಸ್ ಅಂದ್ರೆ ಏನು? ನಾಗರಿಕರು ಕಾನೂನನ್ನ ಪಾಲನೆ ಮಾಡದೇ ಇರುವಂಥದ್ದು, ಕಾನೂನಿಗೆ ವಿರುದ್ಧವಾಗಿ ನಡ್ಕೊಳ್ಳುವಂಥದ್ದು. ದಟ್ ಈಸ್ ಕಾಲ್ಡ್ ಎಸ್ ಸಿವಿಲ್ ಡಿಸೊಬಿಡಿಯನ್ಸ್. ಅನದರ್ ಒನ್ ಇಸ್ ನಾನ್ ಕೋಆಪರೇಷನ್. ನಾನ್ ಕೋಆಪರೇಷನ್ ಅಂದ್ರೆ ಅಸಹಕಾರ ಚಳವಳಿ, ಅಸಹಕಾರದಿಂದ ನಡ್ಕೊಳ್ಳುವಂಥದ್ದು. ನಾವು ಹಿಂದಿನ ಕಾಲದಲ್ಲಿ ಸ್ವತಂತ್ರ ಬರೋದಕ್ಕಿಂತ ಮುಂಚೆ ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ಮಾಡಿದ್ರು, ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅನ್ನ, ಬ್ರಿಟಿಷರ ವಿರುದ್ಧ. ಇಲ್ಲಿ ಹೇಳ್ತಾ ಇರೋದು ನಮ್ಮ ದೇಶದ ನಾಗರಿಕರು ಸರ್ಕಾರದ ವಿರುದ್ಧವಾಗಿ ಅಸಹಕಾರವನ್ನ ಮಾಡಿದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಇನ್ನೊಂದು ಸತ್ಯಾಗ್ರಹ. ಸತ್ಯಾಗ್ರಹದಲ್ಲಿ ಉಪವಾಸ ಸತ್ಯಾಗ್ರಹ ಇರ್ಬೋದು, ಅಥವಾ ನಿರ್ದಿಷ್ಟ ಕಾಲ ಸತ್ಯಾಗ್ರಹ ಇರಬಹುದು. ಇವೆಲ್ಲವೂ ಸತ್ಯಾಗ್ರಹದ ವ್ಯಾಪ್ತಿ ಒಳಗೆ ಬರ್ತವೆ. ಈ ಸಿವಿಲ್ ಡಿಸೊಬಿಡಿಯನ್ಸ್, ನಾನ್ ಕೋಆಪರೇಷನ್ ಅಂಡ್ ಸತ್ಯಾಗ್ರಹ, ಈ ಮೆಥಡ್ಸ್ ಗಳನ್ನ ನಮ್ಮ ನಾಗರಿಕರು, ನಮ್ಮ ಜನಗಳು ಇದನ್ನೇನಾದ್ರೂ ಮಾಡಿದ್ರೆ ಅದನ್ನ ನಾವು ಗ್ರಾಮರ್ ಆಫ್ ಅನಾರ್ಕಿ ಅಂತ ಕರಿತೀವಿ. ಗ್ರಾಮರ್ ಆಫ್ ಅನಾರ್ಕಿ ಅಂದ್ರೆ ಅರಾಜಕತೆ ಅಂತ. ಇದು ಗ್ರಾಮರ್ ಅಂದ್ರೆ ಇಂಗ್ಲಿಷ್ ಗ್ರಾಮರ್ ಅಂತ ಅಲ್ಲ. ಗ್ರಾಮರ್ ಆಫ್ ಅನಾರ್ಕಿ ಅನ್ನೋದೊಂದು ವರ್ಡಿಂಗ್ಸ್, ಅದರದೇ ಆದ ಟರ್ಮ್, ಕಾನ್ಸ್ಟಿಟ್ಯೂಷನಲ್ ಟರ್ಮ್. ಗ್ರಾಮರ್ ಆಫ್ ಅನಾರ್ಕಿ ಅಂದ್ರೆ ಅರಾಜಕತೆ. ಅರಾಜಕತೆ ಅಂದ್ರೆ ಯಾರು ಕೂಡ ನೋಡ್ಕೊಳ್ಳೋರಿಲ್ಲ, ಹೇಳೋರಿಲ್ಲ, ಕೇಳೋರಿಲ್ಲ, ದೊಂಬಿ ಗಲಾಟೆ. ಅದನ್ನ ಗ್ರಾಮರ್ ಆಫ್ ಅನಾರ್ಕಿ ಅಂತ ಕರಿತೀವಿ. ಯಾರು ಅವಾಯ್ಡ್ ಮಾಡಕ್ಕಾಗಲ್ಲ ಗಲಾಟೆಯನ್ನ, ಅದನ್ನ ಗ್ರಾಮರ್ ಆಫ್ ಅನಾರ್ಕಿ ಅಂತೀವಿ. ನಮ್ಮ ದೇಶದ ಜನಗಳು, ಪ್ರಜೆಗಳು ಸಿವಿಲ್ ಡಿಸೊಬಿಡಿಯನ್ಸ್ ಇಂದ, ನಾನ್ ಕೋಆಪರೇಷನ್ ಇಂದ, ಸತ್ಯಾಗ್ರಹದಿಂದ ಏನಾದ್ರು ಸ್ಟ್ರೈಕ್ಸ್ ಎಲ್ಲ ಮಾಡಿದ್ರೆ ಅದು ಗ್ರಾಮರ್ ಆಫ್ ಅನಾರ್ಕಿ ಆಗುತ್ತೆ.
The observation assumes importance in the context of public agitation in free India. ಈ ಅಬ್ಸರ್ವೇಷನ್ ಇದ್ದಿದ್ದೇನು ಏನ್ ಹೇಳ್ತಪ್ಪ ಅಂತಂದ್ರೆ, ಈ ಪಬ್ಲಿಕ್ ಎಜುಟೇಷನ್ ಫ್ರೀ ಇಂಡಿಯಾ ಅಂದ್ರೆ ಸ್ವತಂತ್ರವಾದಂತಹ ಇಂಡಿಯಾದಲ್ಲಿ, ಅಂದ್ರೆ ಸ್ವಾತಂತ್ರ್ಯವನ್ನ ಪಡ್ಕೊಂಡಿರ್ತಕ್ಕಂಥ ಇಂಡಿಯಾದಲ್ಲಿ ಈ ಪಬ್ಲಿಕ್ ಎಜುಟೇಷನ್ ಅಂದ್ರೆ ಈ ಏನು ಪಬ್ಲಿಕ್ ಇದ್ದಾರೆ ಸಾರ್ವಜನಿಕರು, ಅವರ ವಿರೋಧದಿಂದ ಏನಾಗುತ್ತೆ ಅನ್ನೋದಕ್ಕೆ ಒಂದಷ್ಟು ಅಸ್ಯೂಮ್ಸ್ ಅನ್ನ ಮಾಡಿದ್ದಾರೆ, ಅಂದ್ರೆ ಊಹೆಗಳನ್ನ ಮಾಡಿದ್ದಾರೆ. ಇಟ್ ಈಸ್ ಒನ್ ಥಿಂಗ್ ಟು ಯುಟಿಲೈಸ್ ದೀಸ್ ಮೆಥಡ್ಸ್ ಇನ್ ಎ ಸ್ಟ್ರಗಲ್ ಅಗೇನ್ಸ್ಟ್ ಅನ್ ಏಲಿಯನ್ ಪವರ್. ಈ ಒಂದು ಮೆಥಡ್ಸ್ ಗಳನ್ನ ಯೂಸ್ ಮಾಡೋದಿಲ್ಲಪ್ಪ ಅಂತಂದ್ರೆ ಏಲಿಯನ್ ಪವರ್ ಇದ್ದಾಗ ಮಾತ್ರ. ಏಲಿಯನ್ ಪವರ್ ಅಂದ್ರೆ ಯಾವುದು? ಫಾರಿನ್ ಪವರ್. ಈಗ ಫಾರ್ ಎಕ್ಸಾಂಪಲ್ 1947ಗಿಂತ ಮುಂಚೆ ವಿ ವರ್ ಅಂಡರ್ ಕಂಟ್ರೋಲ್ ಆಫ್ ದಿ ಬ್ರಿಟಿಷ್ ಪೀಪಲ್. ಅದನ್ನ ಏಲಿಯನ್ ಪೀಪಲ್ ಅಂತ ಕರಿತೀವಿ, ಏಲಿಯನ್ ಪವರ್ ಅಂತ ಕರಿತೀವಿ. ಅಂತ ಪವರ್ಗಳು ಇಲ್ಲಿದ್ದಾಗ ನಾವು ಅದರ ವಿರುದ್ಧವಾಗಿ ಈ ಮೆಥಡ್ಸ್ ಗಳನ್ನ ಯೂಸ್ ಮಾಡಬಹುದು. ಆದ್ರೆ ನಮ್ಮ ಪ್ರಜಾಪ್ರಭುತ್ವ ರಾಷ್ಟ್ರ, ಸ್ವತಂತ್ರ ರಾಷ್ಟ್ರದಲ್ಲಿ ಇದನ್ನ ಯೂಸ್ ಮಾಡಬಾರದು ಅಂತ ಹೇಳ್ತಾರೆ ಅಂಬೇಡ್ಕರ್ ಅವರು. ದ ರೈಟ್ ಟು ಬಿ ರೆಬೆಲಿಯನ್ ಇಸ್ ರೆಕಗ್ನೈಸ್ಡ್ ಅಗೇನ್ಸ್ಟ್ ಎ ಗವರ್ಮೆಂಟ್ ವಿಥೌಟ್ ಪೀಪಲ್ಸ್ ಕನ್ಸೆಂಟ್. ಇಲ್ಲಿ ಪೀಪಲ್ಸ್ ಕನ್ಸೆಂಟ್ ಇರಲ್ಲ, ಅಂದ್ರೆ ಜನಗಳ ಒಪ್ಪಿಗೆ ಇರಲ್ಲ. ಇಲ್ಲಿ ಜನಗಳ ಒಪ್ಪಿಗೆಯನ್ನ ಪಡೆಯದೆ ಅವರು ರೂಲಿಂಗ್ ಮಾಡ್ತಾ ಇರ್ತಾರೆ. ಯಾರು? ನಮ್ಮ ದೇಶದ ಅಲ್ಲದವರು, ಬೇರೆ ದೇಶದವರು ನಮ್ಮ ದೇಶದ ಮೇಲೆ ಅಧಿಕಾರವನ್ನು ನಡೆಸುವಾಗ ನಮ್ಮ ದೇಶದ ಜನಗಳ ಒಪ್ಪಿಗೆಯನ್ನು ಪಡ್ಕೊಳ್ಳಲ್ಲ. ಅಂತ ಟೈಮಲ್ಲಿ ನಾವು ಇದನ್ನ ಫಾಲೋ ಮಾಡಬಹುದು. ಸಿವಿಲ್ ಡಿಸೊಬಿಡಿಯನ್ಸ್ ಆಗ್ಬೋದು, ನಾನ್ ಕೋಆಪರೇಷನ್ ಆಗ್ಬೋದು, ಗ್ರಾಮರ್ ಆಫ್ ಅನಾರ್ಕಿಯಾ ಸತ್ಯಾಗ್ರಹ ಆಗ್ಬೋದು. ಇವನ್ನ ನಾವು ಫಾಲೋ ಮಾಡಬಹುದು. ಬೀಟ್ ಏಲಿಯನ್ ಆರ್ ನ್ಯಾಷನಲ್ ಡಿಕ್ಟೇಟರ್ಶಿಪ್ ಅಂದ್ರೆ ಅದು ನಾವೊಬ್ರು ಹೊರಗಿನವರಾಗಿ, ಅಂದ್ರೆ ಬೇರೆಯವ್ರು ನಮ್ಮನ್ನ ಅಧಿಕಾರಕ್ಕೆ ಬಳಸ್ಕೊಳ್ತಾ ಇರ್ತಾರೆ, ಅವಾಗ ನಾವು ಮಾಡ್ಬೋದು. ನ್ಯಾಷನಲ್ ಡಿಕ್ಟೇಟರ್ಶಿಪ್ ಇರುತ್ತೆ, ಅಂದ್ರೆ ಸರ್ವಾಧಿಕಾರತ್ವ, ಅವ್ರು ಮಾಡಿದ್ದೇ ಕಾನೂನು, ಆ ಥರದ್ದಿರುತ್ತಲ್ಲ, ಅಂತ ಟೈಮಲ್ಲೂ ಇದನ್ನು ಯೂಸ್ ಮಾಡ್ಬೋದು. ಬಟ್ ಆದರೆ ನಾಟ್ ಇನ್ ಎ ಡೆಮಾಕ್ರಸಿ ಬೇಸ್ಡ್ ಆನ್ ಫ್ರೀ ಇಂಡಿಯಾ, ಫ್ರೀ ಅಂಡ್ ಫೇರ್ ಎಲೆಕ್ಷನ್ಸ್. ಆದರೆ ಡೆಮಾಕ್ರಸಿ ಬೇಸ್ಡ್ ಆಗಿರ್ತಕ್ಕಂಥ ನಮ್ಮ ದೇಶದಲ್ಲಿ, ಅಂದ್ರೆ ಸ್ವತಂತ್ರವಾದ ದೇಶದಲ್ಲಿ ಫ್ರೀ ಅಂಡ್ ಫೇರ್ ಎಲೆಕ್ಷನ್ಸ್ ಆಗಿ, ಮುಕ್ತ ಹಾಗೂ ನ್ಯಾಯಸಮ್ಮತ ಎಲೆಕ್ಷನ್ ನಿಂದ ಆಯ್ಕೆಯಾಗಿ ನಮ್ಮದೇ ಆದಂತ ಸರ್ಕಾರ ಇರುವಂತ ಸಂದರ್ಭದಲ್ಲಿ ನಾವೇ ಸರ್ಕಾರವನ್ನ ಮಾಡಿರ್ತೀವಿ, ಮತ್ತೆ ನಮ್ಮ ಸರ್ಕಾರದ ವಿರುದ್ಧ ನಾವೇ ದಂಗೆ ಹೇಳೋದು ಸರಿಯಲ್ಲ ಅಂತ ಹೇಳ್ತಾರೆ. ಮಿಸ್ಡೈರೆಕ್ಟೆಡ್ ಅಂಡ್ volatile, such agitations invariably result in the loss of lives and public property. ಈ ಥರದ್ದು ಏನಾದ್ರೂ ಮಾಡಿದ್ರೆ ನಾವು ನಮ್ಮದೇ ಸರ್ಕಾರದಲ್ಲಿ ನಮ್ಮದೇ ಆದಂತ ಜನಗಳಾಗಿ ನಾವು ಈ ತರ ಮಾಡಿದ್ರೆ ಅದರಿಂದ ನಾವು ಲೈಫ್ಸ್ ನ ಕಳ್ಕೋಬೇಕಾಗುತ್ತೆ, ಜೀವ ಹಾನಿ ಆಗುತ್ತೆ, ಜೀವವನ್ನ ಕಳ್ಕೊಳ್ತಾರೆ ಜನ, ಪಬ್ಲಿಕ್ ಪ್ರಾಪರ್ಟಿಯನ್ನ ಕಳ್ಕೊಳ್ತಾರೆ, ಜೀವನೂ ಕಳ್ಕೊಳ್ತಾರೆ, ಸಾರ್ವಜನಿಕ ಆಸ್ತಿ ಪಾಸ್ತಿ ಕೂಡ ನಷ್ಟ ಆಗುತ್ತೆ. ಹಾಗಾಗಿ ಇವ್ಯಾವುದನ್ನು ಕೂಡ ನಾವು ಫಾಲೋ ಮಾಡಬಾರ್ದು, ಕಾನ್ಸ್ಟಿಟ್ಯೂಷನಲ್ ಮೆಥಡ್ಸ್ ಗಳನ್ನ ನಾವು ಫಾಲೋ ಮಾಡಬಾರ್ದು ಅಂತ ಹೇಳ್ತಾರೆ. Paragraph number 11. About 2500 years ago, the Buddha had questioned the caste divisions in India. He said the only valid divisions are the divisions between those who are noble and wholesome and those who are ignoble and unwholesome. The Tamil poetess Avvai had said similarly that there are only two castes in the world, namely the charitable who give and are superior, and the misers who do not and are therefore inferior. Throughout the course of Indian history, great sages and saints exposed the hollowness of these divisions and sought to bring all the communities of India together in a creative partnership. But caste, by virtue of its power structure, showed itself to be firmly entrenched. About 2500 years ago, the Buddha had questioned the caste divisions in India. ನೋಡಿ, 2500 years ಗಿಂತ ಮುಂಚೆ ಬುದ್ಧ ನಮ್ಮ ದೇಶದ ಕ್ಯಾಸ್ಟ್ ಡಿವಿಷನ್ ಗಳನ್ನ ಕ್ವಶನ್ ಮಾಡಿದ್ರು. ಏನಂತ ಹೇಳ್ತಾರೆ? He said the only valid divisions are the divisions between those who are noble and wholesome. ನೋಡಿ, ಇವರು 2 ಡಿವಿಷನ್ಸ್ ಅಷ್ಟೇ ಪ್ರಪಂಚದಲ್ಲಿ ಇರೋದು ಅಂತ ಹೇಳಿದ್ರು.
ಎರಡು ಕ್ಯಾಸ್ಟ್ ಇದೆ ಪ್ರಪಂಚದಲ್ಲಿ. ಅದು ಯಾವ್ದಪ್ಪ ಅಂದ್ರೆ ದೋಸ್ ಹೂ ಆರ್ ನೋಬಲ್ ಅಂಡ್ ಹೋಲ್ಸಮ್. ಯಾರು ನೋಬಲ್ ಅಂದ್ರೆ ರಿಚ್ ಅಂತ, ತುಂಬಾ ರಿಚ್ ಇರುವಂತವ್ರು. ಅಂಡ್ ಹೋಲ್ಸಮ್ ಅಂದ್ರೆ ಪರಿಪೂರ್ಣ, ಎಲ್ಲವನ್ನೂ ಗೊತ್ತಿರುವಂಥದ್ದು, ಎಲ್ಲವನ್ನೂ ಇಟ್ಕೊಂಡಿರುವಂಥದ್ದು, ಎಲ್ಲವನ್ನೂ ಹೊಂದಿರುವಂಥವ್ರು. ಇದು ಒಂದು ಕ್ಯಾಸ್ಟ್. ಯಾವುದು? ನೋಬಲ್ ಅಂಡ್ ಹೋಲ್ಸಮ್. ಇದು ಒಂದು ಕ್ಯಾಸ್ಟ್ ಅಂತ ಹೇಳಿದ್ರು, ಒಂದು ಡಿವಿಷನ್. ಇನ್ನೊಂದಿದೆ, ಅದು ಇಗ್ನೋಬಲ್. ಇಗ್ನೋಬಲ್ ಅಂದ್ರೆ ಏನೂ ಇಲ್ಲ ಅವ್ರ ಹತ್ರ. ಅಂಡ್ ಅನ್ಹೋಲ್ಸಮ್, ಅಪರಿಪೂರ್ಣತೆಯಿಂದ ಕೂಡಿರ್ತಾರೆ ಅವರು, ಏನೇನೂ ಇರಲ್ಲ ಅವ್ರ ಹತ್ರ. ಇದು ಇನ್ನೊಂದು ಡಿವಿಷನ್. ನೋಬಲ್ ಅಂಡ್ ಹೋಲ್ಸಮ್ ಒಂದು ಡಿವಿಷನ್ ಆದ್ರೆ ಇಗ್ನೋಬಲ್ ಅಂಡ್ ಅನ್ಹೋಲ್ಸಮ್ ಇನ್ನೊಂದು ಡಿವಿಷನ್. ಎರಡೇ ಡಿವಿಷನ್ ಇರೋದು. ಅಂದ್ರೆ ಬುದ್ಧನ ಅರ್ಥದಲ್ಲಿ ಶ್ರೀಮಂತ ಮತ್ತೆ ಬಡವ, ಇವೆರಡೇ ಕ್ಯಾಸ್ಟ್ಗಳು, ಎರಡೇ ಡಿವಿಷನ್ಗಳು ಇರೋದು ಅಂತ ಹೇಳ್ತಾರೆ ಬುದ್ಧ ಅವರು. ತಮಿಳ್ ಪೊಯಿಟೆಸ್, ಇನ್ನೊಬ್ರು ತಮಿಳ್, ಇದು ಬುದ್ಧ ಹೇಳಿದ್ದು, ಈಗ ಹೇಳಿದ್ ನಾನು. ಇನ್ನೊಬ್ರು ಅಂದರ್ ಒನ್ ಪರ್ಸನ್ ತಮಿಳ್ ಪೊಯಿಟೆಸ್ ಅವರು, ಅಂದ್ರೆ ತಮಿಳ್ನಾಡಿನ ಕವಯಿತ್ರಿ ಹೇಳ್ತಾರೆ, ಅವ್ವೈ ಅಂತ ಹೆಸರು. ಸಿಮಿಲರ್ಲಿ ದಟ್ ದೇರ್ ಆರ್ ಓನ್ಲಿ 2 ಕ್ಯಾಸ್ಟ್ಸ್. ಅವ್ರು ಹೇಳಿದ್ದು ಕೂಡ ಎರಡು ಕ್ಯಾಸ್ಟ್ಗಳಿದೆ ಪ್ರಪಂಚದಲ್ಲಿ ಅಂತ ಹೇಳ್ತಾರೆ. ಇನ್ ದ ವರ್ಲ್ಡ್, ನೇಮ್ಲಿ ಯಾವ್ಯಾವಪ್ಪ ಅಂತ ಅಂದ್ರೆ ದ ಚಾರಿಟಬಲ್ ಹೂ ಗಿವ್. ಚಾರಿಟಬಲ್ ಅಂದ್ರೆ ದಾನವನ್ನ ಕೊಡುವಂಥವ್ರು. ಯಾರು ಕೊಡ್ತಾರೋ ಅವ್ರನ್ನ ಚಾರಿಟಬಲ್ ಅಂತ ಕರೆದ್ರು. ಅಂಡ್ ಆರ್ ಸುಪೀರಿಯರ್, ಅವ್ರನ್ನ ಸುಪೀರಿಯನ್ ಅಂತ ಕರೆದ್ರು. ಒಂದೇದು ಸುಪೀರಿಯರ್ ಪರ್ಸನ್ಸ್ ಅಂದ್ರೆ ತುಂಬಾ ಮೇಲ್ವರ್ಗದ ಜನ, ತುಂಬಾ ರಿಚ್ ಇರುವಂತವ್ರು. ದಾನ ಕೊಡೋರು ಯಾರು? ರಿಚ್ ಇರುವಂತವ್ರು ಅಂದ್ರೆ ಶ್ರೀಮಂತರು, ಅವ್ರನ್ನ ಸುಪೀರಿಯರ್ ಅಂತ ಕರೆದ್ರು. ಅಂಡ್ ದ ಮೈಸರ್ಸ್ ಹೂ ಡು ನಾಟ್ ಅಂಡ್ ಆರ್ ದೇರ್ ಫಾರ್ ಇನ್ಫೀರಿಯರ್. ಇನ್ನೊಂದು ಮೈಸರ್ಸ್. ಮೈಸರ್ಸ್ ಅಂದ್ರೆ ಜಿಪುಣರು, ಅವ್ರಿಗೆ ಕೊಡಕ್ ಆಗಲ್ಲ. ಹೂ ಡು ನಾಟ್ ಅಂಡ್ ಅಂದ್ರೆ ಹೂ ಡು ನಾಟ್ ಗಿವ್ ಅಂತ, ಅವ್ರು ಕೊಡಕ್ ಆಗಲ್ಲ. ಅಂಡ್ ಆರ್ ದೇರ್ ಫಾರ್ ಇನ್ಫೀರಿಯರ್, ಅವ್ರನ್ನ ಇನ್ಫೀರಿಯರ್ ಅಂತ ಕರೆದ್ರು. ಸುಪೀರಿಯರ್, ಇನ್ಫೀರಿಯರ್ ಎರಡು ಕೂಡ ಆಪೋಸಿಟ್ ವರ್ಡ್ಸ್. ಸುಪೀರಿಯರ್ ಅಂದ್ರೆ ಮೇಲ್ಮಟ್ಟದವರು, ಇನ್ಫೀರಿಯರ್ ಅಂದ್ರೆ ಕೆಳಮಟ್ಟದವರು. ಸುಪೀರಿಯರ್ ಅಂದ್ರೆ ಶ್ರೀಮಂತರು, ಇನ್ಫೀರಿಯರ್ ಅಂದ್ರೆ ಬಡವರು. ಮೈಸರ್ಸ್ ಅಂದ್ರೆ ಜಿಪುಣರು. ಜಿಪುಣರು ಅಂದ್ರೆ ಏನರ್ಥ? ಅವ್ರ ಹತ್ರ ಏನೂ ಇರಲ್ಲ ಕೊಡ್ಲಿಕ್ಕೆ. ಈ ಎರಡು ಕ್ಯಾಸ್ಟ್ ಡಿವಿಷನ್ಗಳನ್ನ ತಮಿಳ್ ಪೊಯಿಟೆಸ್ ಅವ್ರು ಹೇಳ್ತಾರೆ. ನೋಡಿ, ಬುದ್ಧ ಹೇಳಿದ್ದು ಎರಡೇ ಕ್ಯಾಸ್ಟ್, ಎರಡೇ ಡಿವಿಷನ್. ತಮಿಳ್ ಪೊಯಿಟೆಸ್ ಹೇಳಿದ್ದು ಎರಡೇ ಡಿವಿಷನ್. ಬುದ್ಧ ಹೇಳಿದ್ದು ಕೂಡ ಶ್ರೀಮಂತ ಬಡವನ ಅರ್ಥಕ್ಕೆ ಬರುತ್ತೆ. ತಮಿಳ್ ಪೊಯಿಟೆಸ್ ಅವ್ವೈ ಹೇಳಿದ್ದು ಕೂಡ ಶ್ರೀಮಂತ ಮತ್ತೆ ಬಡವನ ಅರ್ಥಕ್ಕೆ ಬರುತ್ತೆ. ಈ ಎರಡೇ ಕ್ಯಾಸ್ಟ್ ಇರೋದು ಪ್ರಪಂಚದಲ್ಲಿ ಅಂತ ಹೇಳಿದ್ರು. ಯಾವಾಗ ಹೇಳಿದ್ದು? 2500 ಇಯರ್ಸ್ ಅಗೋ, 2500 ವರ್ಷಗಳ ಹಿಂದೆ ಹೇಳಿದ್ದು. ಥ್ರೂಔಟ್ ದ ಕೋರ್ಸ್ ಆಫ್ ಇಂಡಿಯನ್ ಹಿಸ್ಟರಿ, great sages and saints exposed the hollowness of these divisions. ನಮ್ಮ ಇಂಡಿಯನ್ ಹಿಸ್ಟ್ರಿನಲ್ಲಿ ನಾವು ನೋಡೋದಾದ್ರೆ ದೊಡ್ಡ ದೊಡ್ಡ ಸೇಜಸ್ಗಳು, ಸೈಂಟ್ಸ್ಗಳು, ಋಷಿಮುನಿಗಳು, ತಪಸ್ವಿಗಳು, ಸೈಂಟ್ಸ್ಗಳು ಅವರೆಲ್ಲ ಏನ್ ಹೇಳಿದಾರಪ್ಪ ಅಂದ್ರೆ ಹಾಲೋನೆಸ್ ಆಫ್ ದೀಸ್ ಡಿವಿಷನ್ಸ್. ಹಾಲೋನೆಸ್ ಅಂದ್ರೆ ಟೊಳ್ಳುತನ, ಪೊಳ್ಳು ಅಂತೀವಲ್ಲ, ಬರೀ ಟೊಳ್ಳುತನ. ಆಫ್ ದೀಸ್ ಡಿವಿಷನ್ಸ್, ಈ ಕ್ಯಾಸ್ಟ್ಗಳಲ್ಲಿ, ಈ ಡಿವಿಷನ್ಗಳಲ್ಲಿ ಅಂದ್ರೆ ಕ್ಯಾಸ್ಟ್ ಡಿವಿಷನ್ಗಳಲ್ಲಿ ಅದ್ರೊಳಗಡೆ ಏನೂ ಇಲ್ಲ, ಬರೀ ಟೊಳ್ಳುತನ ಇದೆ, ಗಟ್ಟಿತನ ಇಲ್ಲ, ಹಾಲೋನೆಸ್ ಇದೆ ಅಂತ ಹೇಳ್ತಾರೆ. ಅಂಡ್ ಸಾಟ್ ಟು ಬ್ರಿಂಗ್ ಆಲ್ ದ ಕಮ್ಯುನಿಟೀಸ್ ಆಫ್ ಇಂಡಿಯಾ ಟುಗೆದರ್ ಇನ್ ಎ ಕ್ರಿಯೇಟಿವ್ ಪಾರ್ಟ್ನರ್ಶಿಪ್. ಅವ್ರೇನ್ ಮಾಡಿದ್ರು? ಎಲ್ಲಾ ಕಮ್ಯುನಿಟಿಗಳನ್ನ, ಎಲ್ಲಾ ಕ್ಯಾಸ್ಟ್ಗಳನ್ನ ಒಗ್ಗಟ್ಟಿನಿಂದ ತರಲಿಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಎಲ್ಲರೂ ಕೂಡ ಒಟ್ಟಾಗಿ ಸೇರ್ಬೇಕು ನಮ್ಮ ಭಾರತ ದೇಶದ ಜನಗಳು ಅಂತ ಪ್ರಯತ್ನ ಪಡ್ತಾರೆ. ಎಲ್ಲಾ ಸೇಜಸ್ ಹೇಳೋದು ಅದೇ ಮಾತು, ಎಲ್ಲಾ ಸೈಂಟ್ಸ್ ಹೇಳೋದು ಅದೇ ಮಾತು. ಬಟ್ ಆದ್ರೆ ಕ್ಯಾಸ್ಟ್ ಅನ್ನೋದು ಏನಾಗಿದೆ ಅಂದ್ರೆ, ಕ್ಯಾಸ್ಟ್ ಬೈ ವರ್ಚ್ಯೂ ಆಫ್ ಇಟ್ಸ್ ಪವರ್ ಸ್ಟ್ರಕ್ಚರ್. ಅದರ ಒಂದು ಪವರ್ ಸ್ಟ್ರಕ್ಚರ್ ಎಷ್ಟಿದೆ ಅಂದ್ರೆ ಕ್ಯಾಸ್ಟ್ದು ಶೋಡ್ ಇಟ್ ಸೆಲ್ಫ್ ಟು ಬಿ ಫರ್ಮ್ಲಿ ಎಂಟ್ರೆಂಚ್ಡ್. ತುಂಬಾ ಆಳವಾಗಿ ಬೇರೂರಿದೆ. ಫರ್ಮ್ಲಿ ಎಂಟ್ರೆಂಚ್ಡ್ ಅಂದ್ರೆ ತುಂಬಾ ಆಳವಾಗಿ ಬೇರೂರಿರುವಂಥದ್ದು ಸೊಸೈಟಿ ಒಳಗಡೆ. ಅದು ಅಷ್ಟು ಸುಲಭವಾಗಿ ಹೋಗ್ಲಾಡಿಸ್ಲಿಕ್ಕೆ ಆಗಲ್ಲ, ತುಂಬಾ ಆಳವಾಗಿ ಬೇರೂರಿದೆ. ಹಾಗಾಗಿ ಯಾರೇ ಪ್ರಯತ್ನ ಪಟ್ಟರು ಕೂಡ ಕ್ಯಾಸ್ಟ್ ಡಿವಿಷನ್ಗಳನ್ನ ತೆಗೆದುಹಾಕಲಿಕ್ಕೆ ನಮ್ಮ ದೇಶದಿಂದ ಸಾಧ್ಯ ಆಗ್ತಾ ಇಲ್ಲ ಅನ್ನೋದೊಂದು ಮಾತು ಇದು. ಪ್ಯಾರಾಗ್ರಾಫ್ ನಂಬರ್ 12. ಅಂಡರ್ ದ ಪಾಲಿಸಿ ಆಫ್ ಡಿವೈಡ್ ಅಂಡ್ ರೂಲ್, the British rulers exaggerated caste distinctions and divided the people of India further to strengthen their hegemony over us.
It was given to two great Indians of our time, Mahatma Gandhi and Dr. Baba Sahib Ambedkar, to repudiate caste and to proclaim the oneness of the Hindu community. Gandhiji did so by reminding the higher castes of their duty towards the depressed classes. Baba Sahib Ambedkar did the same by reminding them of their inherent rights to equality with the higher and more powerful castes. One stressed the duties and other stressed the rights together. They brought about a veritable revolution in social thought. Under the policy of divide and rule, ಒಡೆದು ಆಳುವ ನೀತಿ, ಇದನ್ನ ಬ್ರಿಟಿಷರು ನಮ್ಮ ದೇಶದಲ್ಲಿ ರೂಲಿಂಗ್ ಮಾಡುವಾಗ ಈ ಪಾಲಿಸಿಯನ್ನ ಫಾಲೋ ಮಾಡ್ತಾ ಇದ್ರು. ಡಿವೈಡ್ ಅಂಡ್ ರೂಲ್, ಒಡೆದು ಆಳುವ ನೀತಿ. ನಮ್ಮ ಇಂಡಿಯನ್ಸ್ ಅನ್ನ ಒಬ್ಬರಿಗೆ ಆಗದೆ ಇರೋ ರೀತಿ ಮಾಡುವಂಥದ್ದು. ನಮ್ಮ ದೇಶದ ಜನಗಳನ್ನ ಕಂಡ್ರೆ ಆಗ್ಬಾರ್ದು, ಆ ತರ ಡಿವೈಡ್ ಅಂಡ್ ರೂಲ್ ಮಾಡ್ತಾ ಇದ್ರು. ದ ಬ್ರಿಟಿಷ್ ರೂಲರ್ಸ್ ಎಕ್ಸಾಗರೇಟೆಡ್ ಕ್ಯಾಸ್ಟ್ ಡಿಸ್ಟಿಂಕ್ಷನ್ಸ್ and divided the people of India further to strengthen their hegemony over us. ಅವರು ಈ ಕ್ಯಾಸ್ಟ್ ಡಿವಿಷನ್ಗಳನ್ನ ಮಾಡ್ತಾ ಇದ್ರು. ಯಾಕೆ? ಜಾತೀಯತೆಯಿಂದ ಜನ ಹೊಡೆದಾಡಿ ಅವ್ರವ್ರಿಗೆ ದ್ವೇಷ ಬರಲಿ. ದ್ವೇಷ ಬಂದಾಗ ನಮ್ಗೆ ನಮ್ಮ ಅಧಿಕಾರವನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ, ನಮ್ಮ ಪವರ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಅದು ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಇಂಡಿಯಾದಲ್ಲಿ ಎಲ್ರೂ ಕೂಡ ಒಗ್ಗಟ್ಟಾಗ್ಬಿಟ್ರೆ ನಮ್ಮ ಪವರ್ ನಡೆಯಲ್ಲ ಅನ್ನೋ ಉದ್ದೇಶಕ್ಕೆ ಅವ್ರೇನ್ ಮಾಡಿದ್ರು, ಕ್ಯಾಸ್ಟ್ ಡಿಸ್ಟಿಂಕ್ಷನ್ಸ್ ಅನ್ನ ಡಿವೈಡ್ ಮಾಡಿ ಪೀಪಲ್ನ ಅವರ ಒಂದು ಸ್ಟ್ರೆಂತ್ ಅನ್ನ ಜಾಸ್ತಿ ಮಾಡಿಕೊಂಡ್ರು. ಇಟ್ ವಾಸ್ ಗಿವನ್ ಟು ಟೂ ಗ್ರೇಟ್ ಇಂಡಿಯನ್ಸ್ ಆಫ್ ಅವರ್ ಟೈಮ್, Mahatma Gandhi and Dr. Baba Sahib Ambedkar, to repudiate caste and to proclaim the oneness of the Hindu community. ಅಂತ ಟೈಮಲ್ಲಿ ಮಹಾತ್ಮ ಗಾಂಧೀಜಿ ಅವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತುಂಬಾ ಪ್ರಯತ್ನದಿಂದ ಏನ್ ಮಾಡ್ತಾರೆ, ನಮ್ಮ ಹಿಂದೂ ಕಮ್ಯುನಿಟಿಯನ್ನ ಒಗ್ಗಟ್ಟಾಗಿ ಮಾಡ್ಲಿಕ್ಕೆ, ಒನ್ನೆಸ್ ಅನ್ನ ಜನಗಳಲ್ಲಿ ತರಲಿಕ್ಕೆ, ಒಗ್ಗಟ್ಟನ್ನ ತರಲಿಕ್ಕೆ ಬಹಳ ಪ್ರಯತ್ನವನ್ನ ಪಡ್ತಾರೆ. ಗಾಂಧೀಜಿ ಡಿಡ್ ಸೋ ಬೈ ರಿಮೈಂಡಿಂಗ್ ದ ಹೈಯರ್ ಕ್ಯಾಸ್ಟ್ ಆಫ್ ದರ್ ಡ್ಯೂಟಿ ಟುವರ್ಡ್ಸ್ ದ ಡಿಪ್ರೆಸ್ಡ್ ಕ್ಲಾಸಸ್. ಗಾಂಧೀಜಿ ಏನ್ ಮಾಡ್ತಾರೆ, ಹಿಂದೂಗಳನ್ನ ಒಗ್ಗಟ್ಟು ಮಾಡಕ್ಕೋಸ್ಕರ ಹೈಯರ್ ಕ್ಯಾಸ್ಟ್ಗಳಿಗೆ, ಅಂದ್ರೆ ಉನ್ನತವಾದಂತಹ ಜಾತಿಯ ಜನಗಳಿಗೆ ಅವರ ಡ್ಯೂಟಿ ಏನು, ಡಿಪ್ರೆಸ್ಡ್ ಕ್ಲಾಸ್ ಸಂಬಂಧವಾಗಿ, ಅಂದ್ರೆ ದಲಿತ ವರ್ಗದ ಜನಗಳಿಗೆ ನೀವು ಹೇಗೆ ನಡ್ಕೋಬೇಕು ಅಂತ ಅವರ ಡ್ಯೂಟಿ ಬಗ್ಗೆ ಹೇಳ್ತಾರೆ ಗಾಂಧೀಜಿ. ಹೈಯರ್ ಕ್ಯಾಸ್ಟ್ಗಳ ಡ್ಯೂಟಿ ಏನು, ದಲಿತ ವರ್ಗದ ಜನಗಳನ್ನು ನೀವು ಹೇಗೆ ನಡೆಸ್ಕೋಬೇಕು ಅನ್ನುವಂಥ ಡ್ಯೂಟಿ ಬಗ್ಗೆ ಹೈಯರ್ ಕ್ಯಾಸ್ಟ್ಗಳಿಗೆ ರಿಮೈಂಡ್ ಮಾಡ್ತಾರೆ ಗಾಂಧೀಜಿ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಡಿಡ್ ದ ಸೇಮ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಅದನ್ನೇ ಮಾಡ್ತಾರೆ. ಹೇಗೆ? ಬೈ ರಿಮೈಂಡಿಂಗ್ ದೆಮ್ ಆಫ್ ದೇರ್ ಇನ್ಹರೆಂಟ್ ರೈಟ್ಸ್ ಟು ಈಕ್ವಾಲಿಟಿ ವಿತ್ ದ ಹೈಯರ್ ಕ್ಯಾಸ್ಟ್ಸ್ ಅಂಡ್ ಮೋರ್ ಪವರ್ಫುಲ್ ಕ್ಯಾಸ್ಟ್ಸ್. ಇದನ್ನೇ ಮಾಡ್ತಾರೆ. ಹೇಗೆ ಅಂದ್ರೆ, ದಲಿತ ವರ್ಗದ ಜನಗಳಿಗೆ ಏನ್ ಹೇಳ್ತಾರೆ ಅವರು, ನಿಮ್ಮ ಇನ್ಹರೆಂಟ್ ರೈಟ್ಸ್ ಅಂದ್ರೆ ಜನ್ಮದತ್ತವಾಗಿ ಬಂದಿರತಕ್ಕಂತಹ ರೈಟ್ಸ್ ಅಂದ್ರೆ ಹಕ್ಕುಗಳು, ಈಕ್ವಾಲಿಟಿಗಾಗಿ, ಸಮಾನತೆಗಾಗಿ ನಿಮಗೆ ಒಂದಷ್ಟು ಹಕ್ಕುಗಳಿದಾವೆ ಅಂತ ಹೇಳಿ ಆ ಹಕ್ಕುಗಳನ್ನ ನೀವು ಬಳಸ್ಕೊಳ್ಳಿ. ಆ ಹಕ್ಕುಗಳನ್ನ ಹೈಯರ್ ಕ್ಯಾಸ್ಟ್ನವ್ರ ಜೊತೆ ಮತ್ತೆ ಪವರ್ಫುಲ್ ಕ್ಯಾಸ್ಟ್ನವ್ರ ಜೊತೆ ನಿಮ್ಮ ಹಕ್ಕುಗಳು ಏನು ಅನ್ನೋದನ್ನ ನೀವು ಬಳಸ್ಕೊಳ್ಳಿ ಅಂತ ದಲಿತ ವರ್ಗದ ಜನಗಳಿಗೆ ಗಾಂಧೀಜಿ, ಯಾರು ಅಂಬೇಡ್ಕರ್ ಹೇಳ್ತಾ ಬರ್ತಾರೆ. ಗಾಂಧೀಜಿ ಹೇಳಿದ್ದು ಹೈಯರ್ ಕ್ಯಾಸ್ಟ್ಗಳಿಗೆ ಅವರ ಡ್ಯೂಟಿ ಬಗ್ಗೆ ಹೇಳ್ತಾರೆ. ನೀವು ಡಿಪ್ರೆಸ್ಡ್ ಕ್ಲಾಸಸ್ ಅನ್ನ ಹೇಗೆ ನಡೆಸ್ಕೋಬೇಕು ಅನ್ನೋದ್ರ ಬಗ್ಗೆ. ಗಾಂಧೀಜಿಯವರು ಡಿಪ್ರೆಸ್ಡ್ ಕ್ಲಾಸಸ್ಗೆ ನಿಮ್ಮ ಇನ್ಹರೆಂಟ್ ರೈಟ್ಸ್ ಟು ಈಕ್ವಾಲಿಟಿ ಏನು, ನಿಮ್ಮ ಹಕ್ಕುಗಳಿಗೆ ಎಷ್ಟಿದಾವೆ, ಆ ಹಕ್ಕುಗಳನ್ನ ನೀವು ಹೇಗೆ ಬಳಸ್ಕೋಬೇಕು ಉನ್ನತ ಕ್ಯಾಸ್ಟ್ಗಳ ಜೊತೆ ಅನ್ನೋದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ. ದೇ ಬ್ರಾಟ್ ಅಬೌಟ್ ಎ ವೆರಿಟಬಲ್ ರೆವಲ್ಯೂಷನ್ ಇನ್ ಸೋಷಿಯಲ್ ಥಾಟ್. ಸಾಮಾಜಿಕ ಚಿಂತನೆಯಲ್ಲಿ ಅಂಬೇಡ್ಕರ್ ಅವರು ಮತ್ತು ಗಾಂಧೀಜಿಯವರು ತುಂಬಾ ಒಂದು ರೆವಲ್ಯೂಷನ್, ಕ್ರಾಂತಿಯನ್ನ ಮಾಡ್ತಾರೆ, ಬದಲಾವಣೆಯನ್ನ ಮಾಡ್ತಾರೆ. When Baba Sahib passed away in December 1956, Jawaharlal Nehru made a moving reference in the Lok Sabha. Describing Baba Sahib as a symbol of revolt, he said, "I have no doubt that whether we agreed with him or not in many matters, that perseverance, that persistence, and that, if I may use the word,
Sometimes virulence of his opposition to all this did keep the people's mind awake and did not allow them to become complacent about matters which could not be forgotten, and helped in rousing up those groups in our country which had suffered for so long in the past. It is therefore sad that such a prominent champion of the oppressed and depressed in India, and one who took such an important part in our activities, has passed away. When Baba Saheb passed away in December 1956 ನಲ್ಲಿ ಅಂಬೇಡ್ಕರ್ ಅವರು ಪಾಸ್ಡ್ ಅವೇ ಅಂದ್ರೆ ಡೈಡ್ ಅಂತ, ಮರಣವನ್ನು ಹೊಂತಾರೆ. ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಆಗಿದ್ರು. ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಾ ಮಿನಿಸ್ಟರ್ ಆಗಿದ್ರು. ಒಂದು ಮೂವಿಂಗ್ ರೆಫರೆನ್ಸ್ ಅಲ್ಲಿ, ಲೋಕಸಭಾದಲ್ಲಿ ಒಂದು ಮೂವಿಂಗ್ ರೆಫರೆನ್ಸ್ ಅಲ್ಲಿ ಹೇಳ್ತಾರೆ, ಯಾರು, ಜವಾಹರ್ಲಾಲ್ ನೆಹರು ಅವರು ಡಿಸ್ಕ್ರೈಬಿಂಗ್ ಅಂದ್ರೆ ಅವರನ್ನು ವರ್ಣಿಸ್ತಾರೆ, ಬಾಬಾ ಸಾಹೇಬ್ ಅವರನ್ನ ಆಸ್ ಎ ಸಿಂಬಲ್ ಆಫ್ ರಿವೋಲ್ಟ್ ಅಂತ ವರ್ಣಿಸ್ತಾರೆ. ಅವರು ಕ್ರಾಂತಿಯ ಒಂದು ಪ್ರತೀಕ ಅಂತ ಹೇಳ್ತಾರೆ. ಕ್ರಾಂತಿ ಅಂದ್ರೆ ಇಲ್ಲಿ ಬದಲಾವಣೆಯ ಒಂದು ಪ್ರತೀಕ ಅಂತ ಹೇಳ್ತಾರೆ. ಐ ಹ್ಯಾವ್ ನೋ ಡೌಟ್ ದಟ್ ವೆದರ್ ವಿ ಅಗ್ರೀಡ್ ವಿತ್ ಹಿಮ್ ಆರ್ ನಾಟ್, ನಾವು ಅವರ ಮಾತುಗಳನ್ನ ಒಪ್ಕೊಳ್ಳೋದು ಬಿಡೋದು ಅದು ಬೇರೆ ವಿಷಯ. ಆದ್ರೆ ಅವರೊಬ್ಬ ತುಂಬಾ ಅತ್ಯುತ್ತಮವಾದ ವ್ಯಕ್ತಿ, ದಲಿತ ವರ್ಗದ ಜನಗಳಿಗೆ ಬೇಕಾದಂತ ವ್ಯಕ್ತಿ, ನಮ್ಮ ದೇಶಕ್ಕೆ ಅಂತ ವ್ಯಕ್ತಿ ಬೇಕು ಅನ್ನೋದ್ರಲ್ಲಿ ಐ ಹ್ಯಾವ್ ನೋ ಡೌಟ್ ಅಂತಾರೆ. ನನಗೆ ಅನುಮಾನವೇ ಇಲ್ಲ ಆ ವ್ಯಕ್ತಿಯ ಬಗ್ಗೆ. ಅವ್ರು ಏನೇ ಮಾತುಗಳನ್ನ ನಾವು ಒಂದೊಂದ್ಸರಿ ಒಪ್ಪಿರ್ತೀವಿ, ಒಂದೊಂದ್ಸರಿ ಒಪ್ಪಿರಲ್ಲ, ಅದು ಬೇರೆ ವಿಷಯ. ದಟ್ ಪರ್ಸಿವರೆನ್ಸ್, ಅವರ ಒಂದು ಸತತ ಪ್ರಯತ್ನ, ದಟ್ ಪರ್ಸಿಸ್ಟೆನ್ಸ್, ಅವರ ಒಂದು ದೃಢತೆ, and that, if I may use the word, sometimes virulence of his opposition to all this did keep the people's mind awake. ಒಂದೊಂದ್ಸಾರಿ ವಿರುಲೆನ್ಸ್ ಆಫ್ ಹಿಸ್ ಅಪೋಸಿಷನ್, ನಮ್ಮ ಒಂದು ಸರ್ಕಾರದ ಒಳಗಡೆ ಅವರ ಅಪೋಸಿಷನ್ ಇತ್ತು. ಅವರ ಅಪೋಸಿಷನ್ಗಳಿಗೆ ನಾವು ಒಂದೊಂದ್ಸರಿ ಒಪ್ತಾ ಇರಲಿಲ್ಲ. ಏನಪ್ಪಾ ಎಲ್ಲದಕ್ಕೂ ಹಿಂಗೆ ಅಪೋಸ್ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೆ ನಾವು ಒಂದೊಂದ್ಸರಿ ಅವರ ಮಾತುಗಳನ್ನ ಒಪ್ತಿರ್ಲಿಲ್ಲ. ಅಂತ ಒಂದು ಅಪೋಸಿಷನ್ಗಳನ್ನ ಮಾಡುತ್ತಾ ಇದ್ರು ಕೂಡ ಅವರು ಡಿಡ್ ಕೀಪ್ ದ ಪೀಪಲ್ಸ್ ಮೈಂಡ್ ಅವೇಕ್. ಅವರು ಜನಗಳ ಒಂದು ಮನಸ್ಸನ್ನ ಯಾವಾಗ್ಲೂ ಎಚ್ಚರವಾಗಿ ಇಟ್ಟಿದ್ರು. ಅಂಡ್ ಡಿಡ್ ನಾಟ್ ಅಲೋ ದೆಮ್ ಟು ಬಿಕಮ್ ಕಾಂಪ್ಲೇಸ್ಮೆಂಟ್ ಅಬೌಟ್ ಮ್ಯಾಟರ್ಸ್ ವಿಚ್ ಕುಡ್ ನಾಟ್ ಬಿ ಫರ್ಗಾಟನ್. ಅವರು ಮಾಡಿದಂತಹ ಕೆಲಸಗಳನ್ನ ನಾವು ಮರೆಯಕ್ಕಾಗಲ್ಲ. ಅಂಡ್ ಹೆಲ್ಪ್ಡ್ ಇನ್ ರೌಸಿಂಗ್ ಅಪ್ ದೋಸ್ ಗ್ರೂಪ್ಸ್ ಇನ್ ಅವರ್ ಕಂಟ್ರಿ ವಿಚ್ ಹ್ಯಾಡ್ ಸಫರ್ಡ್ ಫಾರ್ ಸೋ ಲಾಂಗ್ ಇನ್ ದ ಪಾಸ್ಟ್. ದಲಿತ ವರ್ಗದ ಜನ ತುಂಬಾ ವರ್ಷಗಳಿಂದ ಸಫರ್ ಹಾಕೊಂಡು ಬಂದಿದ್ರು. ಅಂದ್ರೆ ನೋವನ್ನು ಅನುಭವಿಸ್ಕೊಂಡು ಬಂದಿದ್ದಂತಹ ದಲಿತ ವರ್ಗದ ಜನಗಳಿಗೆ ಇವರು ಒಂದು ಶಕ್ತಿಯಾಗಿ ನಿಂತಿದ್ರು. ಇಟ್ ಈಸ್ ದೇರ್ ಫೋರ್ ಸ್ಯಾಡ್ ದಟ್ ಸಚ್ ಅ ಪ್ರಾಮಿನೆಂಟ್ ಚಾಂಪಿಯನ್ ಆಫ್ ದ ಅಪ್ರೆಸ್ಡ್ ಅಂಡ್ ಡಿಪ್ರೆಸ್ಡ್ ಇನ್ ಇಂಡಿಯಾ. ಅದಕ್ಕಾಗಿ ನನಗೆ ತುಂಬಾ ದುಃಖ ಆಗ್ತಾ ಇದೆ. ನಮ್ಮ ದೇಶ ಇಂಥ ಒಂದು ಅಪ್ರೆಸ್ಡ್ ಮತ್ತು ಡಿಪ್ರೆಸ್ಡ್ ಕ್ಲಾಸ್ಗಳ ಒಬ್ಬ ಪ್ರಾಮಿನೆಂಟ್ ಚಾಂಪಿಯನ್ ಅನ್ನ ಕಳ್ಕೊಂಡಿದೆ ಅಂತ ಹೇಳ್ತಾರೆ. ಅಂಡ್ ಒನ್ ಹೂ ಟುಕ್ ಸಚ್ ಅನ್ ಇಂಪಾರ್ಟೆಂಟ್ ಪಾರ್ಟ್ ಇನ್ ಅವರ್ ಆಕ್ಟಿವಿಟೀಸ್. ನಮ್ಮ ಇಂಡಿಯಾದಲ್ಲಿ ಅತ್ಯುತ್ತಮವಾದಂತಹ ಒಂದು ವಿಷಯಗಳಲ್ಲಿ, ಚಟುವಟಿಕೆಗಳಲ್ಲಿ ದಲಿತ ವರ್ಗದ ಜನಗಳ ಪರವಾಗಿ ಭಾಗವಹಿಸ್ತಿದ್ದಂತಹ ಒಬ್ಬ ವ್ಯಕ್ತಿಯನ್ನು ನಾವು ಇವತ್ತು ಕಳ್ಕೊಂಡಿದೀವಿ. ಹ್ಯಾಸ್ ಪಾಸ್ಡ್ ಅವೇ, ಅವರನ್ನ ಕಳ್ಕೊಂಡಿದೀವಿ, ತೀರೋಗಿದ್ದಾರೆ ಅಂತ ಹೇಳ್ತಾರೆ. ಜವಾಹರ್ಲಾಲ್ ನೆಹರೂರವರು ಲೋಕಸಭೆಯಲ್ಲಿ ಮೂವಿಂಗ್ ರೆಫರೆನ್ಸ್ ನಲ್ಲಿ ಮಾತಾಡುವಂಥದ್ದು ಮಾತು 13ನೇ ಪ್ಯಾರ. 1956 ಬಾಬಾ ಸಾಹೇಬ್ ತೀರಿ ಹೋದಾಗ, ಮರಣ ಹೊಂದಿದಾಗ ಜವಾಹರ್ಲಾಲ್ ನೆಹರು ಮಾತಾಡ್ತಕ್ಕಂಥ ಮಾತುಗಳು. There can be no doubt that the day is not far off when Baba Saheb Ambedkar's dream of Samatha will become a reality. ಹೇಳ್ತಾರೆ, there can be no doubt. The day is not far off. ಆ ದಿನ ತುಂಬಾ ದೂರ ಇಲ್ಲ. ಫಾರ್ ಆಫ್, ತುಂಬಾ ದೂರ ಇಲ್ಲ. ಯಾವ ದಿನ? ವೆನ್ ಬಾಬಾ ಸಾಹೇಬ್ ಅಂಬೇಡ್ಕರ್ಸ್ ಡ್ರೀಮ್ ಆಫ್ ಸಮಾತ. ಅಂಬೇಡ್ಕರ್ ಅವರ ಒಂದು ಕನಸೇನಿತ್ತು ಸಮಾತ ಅಂತ, ಸಮತಾವಾದ ಇತ್ತಲ್ಲ, ಎಲ್ಲರನ್ನೂ ಈಕ್ವಲ್ ಆಗಿ ತರಬೇಕು ಅನ್ನುವಂಥದ್ದು. ಆ ಸಮಾತ ವಿಲ್ ಬಿಕಮ್ ಎ ರಿಯಾಲಿಟಿ. ಅದು, ಆ ಸಮಾತ ಅಂತಕ್ಕಂಥದ್ದು ಬಂದೇ ಬರುತ್ತೆ. ಬರುವಂತಹ ಕಾಲ ತುಂಬಾ ದೂರ ಇಲ್ಲ. ಬರುವಂತ ಕಾಲ ತುಂಬಾ ದೂರ ಇಲ್ಲ, ಅದರಲ್ಲಿ ಡೌಟೇ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ.
ಸ್ಟೂಡೆಂಟ್ಸ್, ಇಲ್ಲಿಗೆ ಅಂಬೇಡ್ಕರ್ ಪಾರ್ಟ್ 4 ಮುಗಿದಿದೆ. ಇಲ್ಲಿಗೆ ಅಂಬೇಡ್ಕರ್ ಚಾಪ್ಟರ್ ಮುಗೀತು. ನೆಕ್ಸ್ಟ್ ಇದ್ರದ್ದು ನೋಟ್ಸ್ನ ನಾನು ಹಾಕ್ತೀನಿ. ನೋಟ್ಸನ್ನ ನೀವು ಫಾಲೋ ಮಾಡಿ. ನೋಟ್ಸಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಟಿಕ್ ಮಾಡ್ತೀನಿ. ಎಕ್ಸಾಮಿಗೆ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ಸನ್ನು ಜಾಸ್ತಿ ಸ್ಟ್ರೆಸ್ ಕೊಟ್ಟು ಓದಿ, ಮಿಕ್ಕಿದ ಕ್ವಶನ್ನು ಓದಿರಿ. ನೆಕ್ಸ್ಟು ನಾನು ಇದರ ನೋಟ್ಸನ್ನು ಹಾಕ್ತೀನಿ. ಅದಾದಮೇಲೆ ನೆಕ್ಸ್ಟು ದ ಸಾಂಗ್ ಆಫ್ ಇಂಡಿಯಾ ಪೋಯಮ್ ಇದೆ, ಆ ಪೋಯಮನ್ನು ಮಾಡ್ಕೊಡ್ತೀನಿ. ಯಾರು ಕೂಡ ಇದುವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ದವರು ವಿಡಿಯೋದಿಂದ ಕೆಳಗಡೆ ಇರ್ತಕ್ಕಂತಹ ಒಂದು ಸಬ್ಸ್ಕ್ರೈಬನ್ನು ಪ್ರೆಸ್ ಮಾಡಿ. ನೆಕ್ಸ್ಟು ಅದ್ರ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇರುತ್ತೆ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾನು ವಿಡಿಯೋ ಹಾಕಿದ ತಕ್ಷಣ. ಮತ್ತೆ ಎಲ್ಲ ವಿಡಿಯೋಗಳು ನಿಮಗೆ ಒಟ್ಟಿಗೆ ಸಿಗುತ್ತೆ. ನೀವು ಹುಡುಕಾಡುವಂಥ ಅವಶ್ಯಕತೆ ಇರಲ್ಲ. ಎಲ್ಲ ಗ್ರಾಮರ್ಗಳು, ಎಲ್ಲ ಲೆಸನ್ಗಳು, ಎಲ್ಲ ಪೋಯಮ್ಗಳು ನನ್ನ ಚಾನಲ್ನಲ್ಲಿ ಒಟ್ಟಿಗೆ ಸಿಗುತ್ತೆ ನಿಮಗೆ. ಮತ್ತೆ ಇದರ ಅವಶ್ಯಕತೆ ಇದ್ದವರಿಗೆ ಶೇರ್ ಮಾಡಿ. ಮತ್ತೆ ವಿಡಿಯೋ ನೋಡಿ ಆದಮೇಲೆ ನಿಮಗೆ ಲೈಕ್ ಆದರೆ ಲೈಕ್ ಕೊಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.